ಮಡಿವಾಳದ ಕುಡಿಯುವ ನೀರಿನ ಹೆಸರಿನಲ್ಲಿ ಬೃಹತ್ ಗೋಲ್ಮಾಲ್. ಮಡಿವಾಳದ ಗಂಗೋತ್ರಿ ಸರ್ಕಲ್ ಬಳಿ ನೀರಿನ ದಂಧೆ ಬಯಲು. ಫಿಲ್ಟರ್ ನೀರು ಅಂತ ನಂಬಿಸಿ ಜನರಿಗೆ ಟ್ಯಾಂಕರ್ ನೀರು ಸರಬರಾಜು. ಪರವಾನಗಿ ಇಲ್ಲದಿದ್ದರೂ ನಡೀತಿದೆ ಅಕ್ರಮ ನೀರು ಮಾರಾಟದ ದರ್ಬಾರ್. ಪ್ರಶ್ನೆ ಮಾಡಿದರೆ ರೌಡಿಜಂ, ರಾಜಕೀಯ ಮುಖಂಡರ ಹೆಸರು ಹೇಳಿ ಧಮಕಿ. ಫಿಲ್ಟರ್ ನೀರು ಎಂದು ಸುಳ್ಳು ಹೇಳಿ ಹಣ ಲೂಟಿ. ಟ್ಯಾಂಕರ್ ನೀರು ಸೇವನೆಯಿಂದ ರೋಗಗಳ ಭೀತಿ. ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆಯ ಕಣ್ಣು ತಪ್ಪಿಸಿ ಅಕ್ರಮ ವ್ಯವಹಾರ. ರಾಜಕೀಯ ಪ್ರಭಾವ ಬಳಸಿ ಪ್ರಶ್ನೆ ಮಾಡಿದವರ ಬಾಯಿ ಮುಚ್ಚಿಸುವ ಯತ್ನ. ಸಿಲಿಕಾನ್ ಸಿಟಿಯ ಮಡಿವಾಳದ ಗಂಗೋತ್ರಿ ಸರ್ಕಲ್ ಬಳಿ ಜನರ ಜೀವದ ಜೊತೆ ಆಟವಾಡುತ್ತಿದ್ದಾನೆ ಮೋಹನ್ ಎಂಬ ವ್ಯಕ್ತಿ. ಫಿಲ್ಟರ್ ಮಾಡಿದ ಶುದ್ಧ ಕುಡಿಯುವ ನೀರು ಆರ್ಒ ವಾಟರ್ ಎಂದು ಹೇಳಿ ಮನೆಗಳಿಗೆ ಮತ್ತು ಅಂಗಡಿಗಳಿಗೆ 25 ಲೀಟರ್ನ ಕ್ಯಾನುಗಳನ್ನು ಮಾರಾಟ ಮಾಡುತ್ತಾ ಜನರಿಗೆ ಹಗಲು ದರೋಡೆ ಮಾಡುತ್ತಿದ್ದಾನೆ. ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಫಿಲ್ಟರ್ ಯಂತ್ರಗಳಿಲ್ಲ. ನೇರವಾಗಿ ಟ್ಯಾಂಕರ್ ನೀರನ್ನು ಕ್ಯಾನುಗಳಿಗೆ ತುಂಬಿಸಿ ಅದನ್ನೇ ಶುದ್ಧ ನೀರು ಎಂದು ನಂಬಿಸಿ ಮಾರಾಟ ಮಾಡಲಾಗುತ್ತಿದೆ. ಈ ಅಶುದ್ಧ ನೀರನ್ನು ಕುಡಿಯುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ವಿಶೇಷವೆಂದರೆ ಈ ವ್ಯಾಪಾರಕ್ಕೆ ಯಾವುದೇ ರೀತಿಯ ಸರ್ಕಾರಿ ಪರವಾನಗಿ, ಲೈಸೆನ್ಸ್ ಇಲ್ಲ. ಯಾರಾದರೂ ಈ ಬಗ್ಗೆ ಧ್ವನಿ ಎತ್ತಿದರೆ ಅಥವಾ ಪ್ರಶ್ನೆ ಮಾಡಿದರೆ ಈ ಮೋಹನ್ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರ ಹೆಸರುಗಳನ್ನು ಹೇಳಿ ಬೆದರಿಕೆ ಹಾಕುತ್ತಿದ್ದಾನೆ. ನನ್ನ ಹಿಂದೆ ದೊಡ್ಡ ಕೈಗಳಿವೆ, ಯಾರೂ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಎನ್ನುವಂತೆ ಧಮಕಿ ಹಾಕುತ್ತಿದ್ದಾನೆ. ಇದಕ್ಕಿಂತ ಹೆಚ್ಚು ಕೂಡಲೇ ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸರು ಮಡಿವಾಳದ ಈ ಅಕ್ರಮ ಘಟಕದ ಮೇಲೆ ದಾಳಿ ಮಾಡಬೇಕು. ಪರವಾನಗಿ ಇಲ್ಲದೆ ಜನರ ಆರೋಗ್ಯದ ಜೊತೆ ಆಟವಾಡುತ್ತಿರುವ ಮೋಹನ್ ಎಂಬ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು.